ಈಗ ಒಂದು 10-15 ಜಾಗಿಂಗ್ಗಳನ್ನು ಮಾಡೋಣ ಮತ್ತು ಸುಮಾರು ನಾವು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ವ್ಯಾಯಾಮ ಆಗ್ತದೆ, ವಾಕಿಂಗ್ ಆಗ್ತದೆ. ಅದಕ್ಕೆ ಖುಷಿಯಾಗಿ ನಿಧಾನವಾಗಿ ಮಾಡಬೇಕು. ಇಷ್ಟು ಪ್ರಯತ್ನ ನಮ್ಮ ಅಂಗಮಾರ್ಗವನ್ನು ಎಲ್ಲ ಜೀವಿಗಳನ್ನು ಖಂಡಿಸುವುದು.
एक दो तीन चार एक दो तीन चार एक दो तीन चार एक दो तीन चार ಸಮಸ್ಥಿತಿಯಲ್ಲಿ ಈ ರೀತಿ ಸಮಸ್ಥಿತಿ ನಿಲ್ಲುವುದು. ರೀತಿ ಕೈ ಬಿಡೋದು, ಭುಜದ ಸಮಾಂತರವಾಗಿರಬೇಕು. ಅಂದರೆ ಎರಡು ಕೈಗಳು ಎಷ್ಟು ಸಾಧ್ಯಷ್ಟು ಮೇಲ್ಗಡೆ ಆಗ್ತದೆ, ಪೂರ ಕೈಗಡೆ ಆಗ್ತದೆ. ತೀ ಅಂದಾಗ ಅದೇ ಕೈಗಳನ್ನು ಮುಂದೆ ಚಾಚಿಸ್ತಾ ಹೆಚ್ಚೆಚ್ಚಿಗೆ ಚಾಚಿಸ್ತಾ ಎರಡೂ ಕೈಗಳನ್ನು ಪಾದದ ಕರ್ತದೆ. ನಮ್ಮ ಹಣೆಯನ್ನು ನಮ್ಮ ಕಾಲು ಪ್ರಯತ್ನ ಮಾಡಿ ಕಾಲು ನೇರವಾಗಿರಬೇಕು, ಮಂಚವಾಗಬೇಕು. ಹೆಚ್ಚೆಚ್ಚಿಗೆ ಸ್ವಲ್ಪ ಸ್ಥಿತಿಯಲ್ಲಿ ಹಾಗೆ ನಿಲ್ಲಬೇಕು. ಅಂದರೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಬರೀ ಆಸನಗಳನ್ನು ಮಾಡೋದಲ್ಲ, ಪ್ರಾಣಾಯಾಮಗಳನ್ನು ಮಾಡೋದಲ್ಲ, ಅದ್ರ ಜೊತೆ ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವರು ಆಸನದ ಜೊತೆ, ಪ್ರಾಣಾಯಾಮದ ಜೊತೆ, ಧ್ಯಾನದ ಜೊತೆ ಈ ಅಷ್ಟಾವರಣಗಳನ್ನು ಅಳವಡಿಸಿಕೊಂಡರೆ ಸಾಧನೆ ಆಗ್ತದೆ. ಬರೀ ಕಠಿಣ ಆಸನಗಳು ಮಾಡಿದರೆ ಅದು ಸಾಧನೆ ಅಲ್ಲ. ಜೀವನದಲ್ಲಿ ಅಷ್ಟಾವರಣಗಳು ಅಳವಡಿಸ್ಬೇಕು. ಯಮದಲ್ಲಿರುವಂಥ ನಿಯಮಗಳನ್ನು ಈ ರೀತಿ ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ, ಒಂದು ಸಾಧನೆಗೆ ದಾರಿ ಆಗ್ತದೆ. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ಅಷ್ಟಾವರಣಗಳಾಗಿ ಈ ಬಗ್ಗೆ ಒಂದು ದಿವಸ ಪೂರ್ತಿಯಾಗಿ ಒಂದು ದಿವಸ ಇರೋಣ. ಈಗ ಎರಡೂ ಕಾಲುಗಳು ಈ ರೀತಿ ಕುಡಿದ್ರೆ ಸಾಧ್ಯ ಆದಷ್ಟೇ ನಿಧಾನವಾಗಿ ಬೆನ್ನಿನ ಮೇಲ್ಭಾಗವನ್ನು ಬಗ್ಗಿಸಬೇಕು. ಕಾಲಿನ ಕೆಳಭಾಗವನ್ನು ಶಿರಾ ನೇರವಾಗಿರಬೇಕು, ಶಿರಾ ಇರಬೇಕು. ನಿಧಾನವಾಗಿ ಈ ರೀತಿ ಬಗ್ಗಿಸಬೇಕು.
ಪಾರ್ಶ್ವಕೋನಾಸನ ಮಾಡೋದು. ಈ ರೀತಿ ಕಾಲುಗಾಲಗಳು ಎಡಗಾಲನ್ನು ತಿರುಗಿಸಬೇಕು, ಈ ರೀತಿ ತಿರುಗಿಸಬೇಕು, ಹೀಗೆ ಇರಬೇಕು, ಇದು ಹೀಗೆ ಇರಬೇಕು. ಆಮೇಲೆ ವೀರಭದ್ರಾಸನ ಈ ರೀತಿ ಮಾಡಿ. ಆಮೇಲೆ ಅದೇ ಕೈಗಳ ಇರ್ತಿರಬೇಕು. ಆಮೇಲೆ ನಾವು ಮೇಲೆ ಎತ್ತಬೇಕು. ನಿಮ್ಮ ಕುತ್ತಿಗೆ ಮೇಲುಗಡೆ ಇರಬೇಕು. ಮತ್ತೆ ನೀವು ಎತ್ತಬೇಕು. ಈ ರೀತಿ ಪಾರ್ಶ್ವಕೋನಾಸನ. ಪಾರ್ಶ್ವಕೋನಾಸನದ ಏನೇನು ಲಾಭಗಳು ಬಲ್ಜುಗಳಿಗಾಗ್ತದೆ. ನಮ್ಮ ಪೃಷ್ಠಭಾಗದ ಬಲ್ಜುಗಳಿಗಾಗ್ತದೆ. ಆಮೇಲೆ ಹೊಟ್ಟೆ ನೋವು, ನಡದ ನೋವು, ಕೀಲಿನ ಅದರ ನೋವು ಕೆಡಿಸುತ್ತೆ, ಕಾಲಿನ ಕೆಡಿಸೋದ ನಿವಾರಣೆ ಆಗ್ತದೆ. ಮತ್ತು ಮಲಬದ್ಧತೆ ಚೆನ್ನಾಗಿ ಆಗ್ತದೆ. ಮತ್ತು ಅದಲ್ಲೇ ಇದೇ ಭಾಗ ಈ ರೀತಿ ಇದೇ ಭಾಗ ಅಗಲಾಗ್ತದೆ. ಮತ್ತು ನಮ್ಮ ಎಲ್ಲ ನಾಡಿಗಳು ಸರಿ ಹೋಗ್ತವೆ. ಈಗ ಇನ್ನೊಂದ್ಸಲ ಹೀಗೆ ಮಾಡೋಣ. ಈ ರೀತಿಯಲ್ಲಿ ಕೈ ಹೊಡಿತೀವಿ. ಕೈ ಹೊಡಿತೀವಿ. ಆಮೇಲೆ ಈ ಕೈಯಲ್ಲಿ ತೋಡಿ ಮುಂದುಗಡೆ ಚಾಚಿ ಆಮೇಲೆ ಮೇಲೆ ಎತ್ತುಗಳು ನಮ್ಮ ದೃಷ್ಟಿ ಮುಂದುಗಡೆ ಇದೆ. ಆಮೇಲೆ ಮುಂದುಗಡೆ ಎತ್ತುಗಳು ಇಷ್ಟ. ಈ ರೀತಿ ಪಾರ್ಶ್ವ ಕೋನಾಸನ. ಇದನ್ನ ಬೇಕೆ ಅಯ್ಯಗಾರ ಗುರುಜಿಯವರು ಈ ಆಸನವನ್ನು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಈಗ ತಾಡಾಸನ ಮಾಡೋಣ. ಎರಡು ಕೈಗಳ ಇಲ್ಲಿ ಲಾಪ್ ಆಗಿವೆ. ಅದನ್ನು ಮೇಲೆ ತೋರಿಸಿ ಈ ರೀತಿ ಕೈಗಳು ಲಾಪ್ ಆಗುತ್ತೆ. ಆಮೇಲೆ ಮೇಲೆ ತಗೊಳ್ಳಿ. ಎಷ್ಟು ಸಾಧ್ಯ ಕೈಗಳು ಮೇಲ್ಗಡೆ ಎತ್ತಿ, ಹಿಂಬಳ ಮೇಲ್ಗಡೆ ಎತ್ತಿ. ನಮ್ಮ ಕೈಗಳು ಕಿವಿಗೆ ತಾಗಿವೆ, ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ಕಾಲನ್ನು ಕಡೆ ನೀಡಬೇಕು. ಇದಕ್ಕೆ ನಿಧಾನ. ಈಗ ಬಲಗಾಲಕ್ಕೆ ಎಡ ತೊಡೆಗೆ ನಿಧಾನ ಮಾಡಬೇಕು. ನಮ್ಮ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ ಇದರಿಂದ.
ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಆಸನಗಳು, ನಾಮಗಳ ಹೆಸರುಗಳನ್ನು, ಆ ಮಂತ್ರಗಳನ್ನು ಪಠನೆ ಮಾಡ್ತಾ 12 ಸೂರ್ಯ ನಮಸ್ಕಾರ ಹೆಸರುಗಳನ್ನು ಹೇಳೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ವಾಯುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ. ಇನ್ನೊಂದ್ಸಲ ಈ ಸೂರ್ಯ ನಮಸ್ಕಾರದ ಆಸನಗಳನ್ನು ಹೆಸರನ್ನು ಹೇಳ್ತಾ ಇನ್ನೊಂದ್ಸಲ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರ ಮಿನಿಮಮ್ ಒಂದು 5 ಸಲ ಮಾಡಬೇಕು. 5 ಸಲ, 11 ಸಲ, 101 ಸಲ ಮಾಡ್ಬೋದು. ಸಮಯ ಸಿಕ್ಕಾಗ ಮಾಡೋಣ. ಪ್ರಣವಾಸನ, ಉದ್ಧವಸ್ಥಾಸನ, ಪಾದಸ್ಥಾಸನ, ದಕ್ಷಿಣಾಸ್ತ ಸಂಚಾಲನಾಸನ, ಪರ್ವತಾಸನ. ಇವುಗಳ ನೆಲಕ್ಕಾಗಿವೆ. ಅಷ್ಟಾಂಗಾಸನ, ಭುಜಂಗಾಸನ. ಎರಡು ಕಾಲುಗಳು ಕೂಡಿರಿ. ನಮ್ಮದಷ್ಟು ಸ್ವಲ್ಪ ಮೇಲ್ಗಡೆ ಇರಲಿ. ಎರಡು ಕೈಗಳು ಸಮಾಂತರವಾಗಿರಲಿ. ಮತ್ತೆ ಭುಜಂಗಾಸನ, ಪರ್ವತಾಸನ, ವಾಮಸ್ವಸಂಚಾಲನಾಸನ, ಪಾದಸ್ಥಾಸನ, ಉದ್ಧವಸ್ಥಾಸನ, ಪ್ರಣವಾಸನ, ವಿಶ್ರಾಮ. ಇದಕ್ಕೆ ಕೆಳಗಡೆ ಸ್ವಲ್ಪ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳ ಅಗಲವಾಗಿರಲಿ. ಎರಡೂ ಕೈಗಳ ಹಿಂದೆಗಡೆ ಈ ರೀತಿ ಇರಲಿ. ನಿಧಾನವಾಗಿ ಈಗ ಎರಡೂ ಕಾಲುಗಳನ್ನು ಮುಗಿಸಿ ಸ್ವಲ್ಪ ಪಾದಗಳನ್ನು ಬಲವನ್ನೆಲ್ಲ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ ನಿಧಾನವಾಗಿ ಮಾಡ್ತಾ ಮಾಡ್ತಾ ಮತ್ತೆ ವಿಶ್ರಾಂತಿ ಸ್ಥಿತಿ ಬನ್ನಿ.
ಎರಡು ಕಾಲುಗಳಿಂದ ಮುಂದೆ ಮಾಡಿ. ಇದನ್ನು ಮಾಡಿದ ಮೊಣಕಾಲದ ಕೀಲುಗಳು ನಿವಾರಣೆ ಆಗ್ತವೆ, ಕಾಲಿನ ಕಡೆ ಸುತ್ತನ ನಿವಾರಣೆ ಆಗ್ತದೆ. ಬಲಗಳನ್ನು ಮುಚ್ಚಿ ಆಮೇಲೆ ಬಟ್ಟೆ ಹಾಕ್ತಾರೆ. ಈ ರೀತಿ ಈಗ ಈ ರೀತಿ ಒಳಗಿಟ್ಟು ಸ್ವಲ್ಪ ಹುಲ್ಕ ಮಾಡಿ ನಮ್ಮ ಈ ನಡದ ಬಜ್ಜು ಮತ್ತು ಹೊಟ್ಟೆ ಕರೆಕ್ಟಾಗಿ ಈ ರೀತಿ ಒಳ್ಳೆ ಆಮೇಲೆ ಸೇರಿಸ್ಕೊಂಡು ಈ ರೀತಿ ಮಗುವಿನ ಆಶೆದಂದ್ರೆ ನಮ್ಮ ಕಾಲುಗಳನ್ನು ಈ ರೀತಿ ತಗೋಬೇಕು. ಕಟ್ಲಾಡ್ತಾರೆ ಖುಷಿನ ಹಾಗೆ ಈ ರೀತಿ ಮಾಡಬೇಕು. ಈ ರೀತಿ ಮಾಡಬೇಕು. ಮಾಡ್ಬೋದು. ಈಗ ಈ ರೀತಿ ಕಾಲು ಸೇರಿಕೊಳ್ಳಿ. ಇದನ್ನು ಈ ರೀತಿ ಮಾಡಿ ಈ ರೀತಿ ಕೊಟ್ಕೊಂಡು ಹಣ್ಣನ್ನು ಹಂಚಿ ಮತ್ತೆ ಈ ರೀತಿ ಮಾಡಬೇಕು. ಮತ್ತು ಈ ಕೈ ಈ ರೀತಿ ಮಾಡಿ ಮತ್ತು ಎರಡು ಕಾಲನ್ನು ಅದು ಮಾಡಿ ಈ ರೀತಿ ಮಾಡಿ. ಕೈಯಲ್ಲಿ ಈ ಕಡೆಯನ್ನು ಈ ಕೈಯನ್ನು ಇಲ್ಲಿ ಹಚ್ಚೋದು ಈ ರೀತಿ ಮಾಡಿ. ಈ ರೀತಿ ಮಾಡಿ. ಆಮೇಲೆ ಈ ಕಾಲನ್ನಿಟ್ಟು ಈ ರೀತಿ ಮಾಡಿ. ಈ ರೀತಿ ಕಾಲನ್ನು ಇದೇ ಭಾಗಕ್ಕೆ ಹಚ್ಚೋದು. ಈ ರೀತಿ ಈಗ ಹಚ್ಚೋದು. ಇಷ್ಟು ತಗೊಂಡು ಆಮೇಲೆ ಎರಡು ಎದ್ಕೊಂಡು ಹಚ್ಚೋದು. ಬರೋದ್ರ ಈ ರೀತಿ ಮಾಡೋದು. ಆಮೇಲೆ ಸ್ವಲ್ಪ ನಿಧಾನವಾಗಿರ್ತದೆ. ಈಗ ಸೂಕ್ತ ವಜ್ರಾಸನ ಮಾಡೋಣ. ಈ ರೀತಿ ಕಾಲವನ್ನು ಸೇರಿಕೊಳ್ಳಿ. ಈ ರೀತಿ ಸೂಕ್ತ ವಜ್ರಾಸನ ಮಾಡಬೇಕು. ಎರಡು ಹಿಂಬ ಹಿಡ್ಕೊಬೇಕು. ಈ ರೀತಿ ಹಿಡ್ಕೊಂಡು ನಿಧಾನವಾಗಿ ಮಾಡ್ತಾ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡಬೇಕು. ಆಮೇಲೆ ಕೈಗಳನ್ನು ಸರಿಸಬೇಕು.
ಈ ರೀತಿ ಮೇಲೆ ಮಾರ್ಗದರ್ಶನ ಕಾಣುವಂಗೆ ಈ ರೀತಿ ನೋಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಾಗ ಕುತ್ತಿಗೆಯನ್ನು ಈ ರೀತಿ ಕಟ್ಟಿ ಎರಡು ಕಾಲನ್ನು ಕುಡಿಯಬೇಕು. ಹೆಚ್ಚೆಚ್ಚಿಗೆ ಆಸನದ ಸ್ಥಿತಿಯಲ್ಲಿ ನಿಲ್ಲಬೇಕು. ಯಾರು ಹೆಚ್ಚೆಚ್ಚಿಗೆ ನಿಂತು ಮೊದಲು ನೋವು ಆಗ್ತಾವೆ, ಸ್ವಲ್ಪ ನೋವು ಆದಾಗ ಆಗ್ತಾವೆ. ನೀವು ಬೇಗ ಮಾಡ್ತಾ ಹೆಚ್ಚೆಚ್ಚಿಗೆ ಈ ಆಸನದ ಸ್ಥಿತಿಯಲ್ಲಿ ಹಾಗೆ ನಿಂತಾಗ ಒಳ್ಳೆಯ ಪರಿಣಾಮವನ್ನು ಕೊಡ್ತವೆ. ನೋಡಿ, ಇದರಿಂದ ಈ ನರಗಳು ನಿವಾರಣೆ ಆಗ್ತದೆ, ಡೈಜೆಷನ್ ಚೆನ್ನಾಗಿ ಆಗ್ತದೆ, ಈ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತವೆ. ನೋಡಿ, ಈ ಮೊಣಕಾಲು ನೋವುಗಳು ನಿವಾರಣೆ ಆಗ್ತದೆ, ಹಿಂಬಳದ ನೋವುಗಳು ನಿವಾರಣೆ ಆಗ್ತದೆ, ಬಳ್ಳಿನ ನೋವುಗಳು ನಿವಾರಣೆ ಆಗ್ತದೆ, ಕುತ್ತಿಗೆ ನೋವುಗಳು ನಿವಾರಣೆ ಆಗ್ತದೆ. ನೋಡಿಷ್ಟು ಈ ಸೂಕ್ತ ವಜ್ರಾಸನದಿಂದ ಎಷ್ಟೊಂದು ಲಾಭಗಳಿವೆ. ನೀವು ಯಾವ ದವಾಖಾನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಇಂಥ ಆಸನಗಳನ್ನು ಡೈಲಿ ಮಾಡ್ತಾ ಇದ್ದಾರೆ. ಇದು ಹೃದಯಕ್ಕೆ, ಬ್ಲಡ್ ಪ್ರೆಷರ್ಗೆ ಮತ್ತು ಸ್ಟ್ರೋಕ್, ಯಾರು ಸ್ಟ್ರೋಕ್ ಬಿಡ್ತಿಲ್ಲ ಅವರಿಗೆ ಇದು ಒಳ್ಳೆಯ ಆಸನ. ಕ್ಯಾನ್ಸರ್ ಬರೋರಿಗೆ ಇದು ಒಳ್ಳೆಯ ಆಸನ. ಈ ರೀತಿ ಇಲ್ಲ ಮಾಡಿ ಈ ರೀತಿ ಮಾಡಬಹುದು. ಮತ್ತು ಮಂಡೂಕಾಸನ ಈ ರೀತಿ ಎರಡು ಕೈಗಳನ್ನು ಸಕ್ಕರೆ ಕಾಯಿಲೆಯವರಿಗೆ, ಶುಗರ್ದವರಿಗೆ ಮತ್ತು ಜಠರಕ್ರಿಯೆ ಚೆನ್ನಾಗಿ ಆಗುವವರಿಗೆ, ಪಿತ್ತ ಕಫ ಅವರಿಗೆ, ಪಿತ್ತು ಕಫ ವಾತ ಇವೆಲ್ಲ ಈ ಆಸನಗಳನ್ನು ಮಂಡೂಕಾಸನವನ್ನು ಮಾಡಬೇಕು. ನಮ್ಮ ಎದೆಯ ಹೊಡಿತಾಗಬೇಕು, ನಮ್ಮ ದೃಷ್ಟಿ ಸ್ವಲ್ಪ ಇರಬೇಕು. ಇದನ್ನೇ ಹೊಟ್ಟೆ ಈ ರೀತಿ ಕೆಬ್ಬಟ್ಟೆಯಲ್ಲಿ ತೂಕಬೇಕು ಹೊರಗೆ. ಈ ರೀತಿ ಮಾಡಿ ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಇರಬೇಕು. ಈಗ ಮಯೂರಾಸನವನ್ನು ಮಾಡಬಹುದು. ಮಯೂರಾಸನ ಮಾಡೋದ್ರಿಂದ ನಮ್ಮ ಜಠರಕ್ರಿಯೆ ಚೆನ್ನಾಗಿ ಸಾಕು. ಮತ್ತು ಸಕ್ಕರೆ ಕಾಯಿಲೆ ಮಾಡೋದ್ರಿಂದ ಶುಗರ್, ಸಕ್ಕರೆ ಕಾಯಿಲೆ ಯಾಕೆ ಬರುತ್ತಪ್ಪ ಅಂದ್ರೆ ಇನ್ಸುಲಿನ್ ಕಡಿಮೆ ಅಂತಂದ್ರೆ ಬಹುತೇಕ ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗ್ತದಂದ್ರೆ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ, ಡೈಜೆಷನ್ ಚೆನ್ನಾಗಿ ಆಗೋಲ್ಲ, ನಮ್ಮ ರಕ್ತೆಲ್ಲ ನೀರು ಆಡಿಸುವ, ಮತ್ತೆ ಅದಕ್ಕೆ ಬ್ಲಡ್ ಹಾಕೋಬೇಕಾಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ಗಳಿಲ್ಲ. ಯಾಕೆ ನೀವು ಪ್ರಾಣಾಯಾಮಗಳನ್ನು, ಆಸನಗಳನ್ನು ಮಾಡೋಲ್ಲ? ಮಾಡಬೇಕು. ನೀವು ಮಾಡದೇ ಇದ್ದರೆ ಈಗಿನ ತಿನ್ನುವಂಥ ಆಹಾರದಲ್ಲಿ ಎಲ್ಲ ವಿಷಪೂರಿತ ಆಹಾರಗಳು. ದಯವಿಟ್ಟು ಸ್ವಲ್ಪ ಆಸನಗಳನ್ನು ಮಾಡಿದ್ರಿಂದ ನಿಮ್ಮ ಶರೀರ ಚೆನ್ನಾಗಿರ್ತದೆ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ನಿಮಗೆ
ವಿಧಾನವನ್ನು ಮಾಡಬೇಕು. ಚೆನ್ನಾದ ಒಳ್ಳೆಯ ಆಹಾರಗಳನ್ನು ತಿನ್ನಬೇಕು. ಬೇಕರಿ ಫುಡ್ಗಳನ್ನು ಬಿಟ್ಟುಬಿಡಿ. ಮನೆಯಲ್ಲಿ ತಯಾರಿಸಿದ ಪ್ರೀತಿಯಿಂದ ಮನೆಯಲ್ಲಿ ಅಡುಗೆಯನ್ನು ಮಾಡಿರ್ತಾರೆ ಅಂತಹ ಪದಾರ್ಥಗಳನ್ನು ತಿನ್ನಿ. ಹೋಟೆಲಲ್ಲಿ ಹೋಗಿ ತಿನ್ನೋದನ್ನು ಬಿಟ್ಟುಬಿಡಿ. ಈಗ ಮಯೂರಾಸನ ಮಾಡೋಣ. ಈ ರೀತಿ ಕೈಗಳಿವೆ, ಈ ರೀತಿ ಕಾಲುಗಳು. ಈ ರೀತಿ ಇದ್ದಿರೋಣ ಏನು ಮಾಡಬೇಕು? ಎರಡು ಈ ರೀತಿ ಆಗ್ತದೆ. ಆಮೇಲೆ ಮೂರು ಈ ರೀತಿ ಮಯೂರಾಸನ ಮಾಡಿದ್ರಿಂದ ಇನ್ಸುಲಿನ್ ಚೆನ್ನಾಗಿ ಬರ್ತದೆ, ಜಠರ ಕ್ರಿಯೆ ಚೆನ್ನಾಗಾಗ್ತದೆ. ಈಗ ದೇಶದಲ್ಲಿ ಹನಿ ಹನಿ ಇನ್ಸುಲಿನ್ನ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಟೋಮೆಟಿಕ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ತದೆ. ಯಾರು ಏನು ಮಾಡ್ತೀವಿ ಅವರಿಗೆ ಸಕ್ಕರೆ ಕಾಯಿಲೆ ಬರುವುದು. ಅದಕ್ಕೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಂಡುಕಾಸನ ಮಾಡಬೇಕು, ಪದ್ಮ ಮಯೂರಾಸನ ಮತ್ತು ಮಯೂರಾಸನ. ಈ ರೀತಿ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂಥ ಆಸನಗಳನ್ನು ಮಾಡಿ. ಈಗ ಕಾಲವನ್ನು ಚಾಚಿ ಈ ರೀತಿ ಕಾಲಗಳನ್ನು ಶಿರಾಗಲಿ ಎರಡು ಕೈಗಳ ಬಾಗಿಲಲ್ಲಿ ಏನು ಮಾಡೋಣ? ಈ ರೀತಿ ಶೇಖವಂದಾಸನ ಮಾಡೋಣ. ಎರಡು ಕೈಗಳಿಗೆ ಇದು ಕೋರಿ ಇದು ತಿರುಗಬೇಕು. ಈ ರೀತಿ ಮಾಡಿಕೊಂಡು ಈ ರೀತಿ ಕಾನೂನು ಮಾಡ್ಕೊಳ್ತೀನಿ. ಈ ರೀತಿ ಇರಬೇಕು. ಎರಡೂ ಕೈಗಳು ಈ ರೀತಿ ಇರಬೇಕು. ಇಲ್ಲಿ ಈ ರೀತಿ ಆಗ್ತದೆ. ಎತ್ತಿದ ನಂತರ ಎಷ್ಟು ಸಾಧ್ಯತೆ ಇದೇ ಸ್ಥಿತಿಯಲ್ಲಿ ಇರಬೇಕು. ಶೇಖವಂದಾಸನ ಕಾಲನೇ ಒಂದೊಂದು ಕಾಲನೇ ಇರಬೇಕು. ಈ ರೀತಿ ಮಾಡುವುದು. ಕಾಲನ್ನು ಕಂದರಾಸನ ಮಾಡುವುದು. ಹಾಗಾಗ್ತದೆ ಕುತ್ತಿಗೆಯನ್ನು ಈ ರೀತಿ ಸ್ವಲ್ಪ ಈ ರೀತಿ ಇಲ್ಲ ಇರ್ತದೆ. ಈ ರೀತಿ ನಿಧಾನವಾಗಿ ಎರಡು ಕೈಗಳನ್ನು ಈ ರೀತಿ ಬಲಗಡೆ ಹೀಗೆ ಈ ರೀತಿ ಸಮಯ ಆಗಬಹುದು. ಈಗ ಬ್ರಾಹ್ಮಣ ಮಾಡೋಣ. ಇನ್ನೂ ದಿನಾಲು ಬೇರೆ ಬೇರೆ ಆಸನಗಳನ್ನು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ದಿನಾಲು ಮಾಡ್ತಾ ತೋರಿಸ್ತಿದ್ದೀನಿ. ನನ್ನ ಯೂಟ್ಯೂಬ್ ಯೋಗ ಎಸ್ಟೇಟ್ ಅಥನಿ ಭಾಳಷ್ಟು ರೋಗಗಳಿಗೆ ಯಾವ
ಯಾವ್ಯಾವ ರೋಗಕ್ಕೆ ಯಾವ ಆಸನಗಳು ಮಾಡಬೇಕು ಅನ್ನೋದು ಯೋಗ ಎಸ್ಟೇಟ್ ಅಥವಾ ಯೂಟ್ಯೂಬ್ನಲ್ಲಿ ನೀವು ನೋಡ್ಬೋದು. ಪ್ರತಿಯೊಂದು ಆಸನಗಳನ್ನು ಮಾಡಿ ನೀವು ತೋರಿಸಿ ಬಿಡಲಾಗಿದೆ. ಅದು ಫ್ರೀ ಆಗಿದೆ. ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಈಗ ಬದಲಾವಣೆ ಮಾಡೋಣ. ನೇರವಾಗಿರಲಿ. ಈ ರೀತಿ ಕುತ್ಕೊಳ್ಳಿ. ಯಾವಾಗಲೂ ಪ್ರಾಣಾಯಾಮ ಮಾಡಲಿ, ಓಂಕಾರ ಮಾಡೋದು ಯಾವಾಗಲೂ ಗಂಟು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಅಂದಾಗೆ ನಮ್ಮ ಈ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ಅನಾಥ ಚಕ್ರ, ಅಶುದ್ಧಿ ಚಕ್ರ, ಇಲ್ಲೇ ಆಜ್ಞಾಧಾರ ಚಕ್ರ, ಸಹಸ್ರಾರ ಚಕ್ರ, ಇವೆಲ್ಲ ಚಕ್ರಗಳು ಬೇರೆ ಆಗ್ತಾ ಹೋಗ್ತವೆ. ಅದಕ್ಕೆ ಯಾವಾಗಲೂ ಗಂಡು ನೇರವಾಗಿರಬೇಕು. ಇಲ್ಲಾಂದ್ರೆ ತಟಸ್ಥಾಯಿಯಲ್ಲಿ ನಿಲ್ತಾವೆ. ಈ 8 ಚಕ್ರಗಳು ಚೆನ್ನಾಗಿ ತಗೊಳ್ಬೇಕು. ಅದರಲ್ಲಿ ಏನಾದರೂ ಒಂದು ತೊಂದರೆ ಆತಂದ್ರೆ ಸ್ಟ್ರೋಕು, ಬೆನ್ನು ನೋವುಗಳು, ಕೈಕಾಲು ನೋವುಗಳು ಆಗ್ತವೆ. ಅದಕ್ಕೆ ಗಿಡ, ಪಿಂಗಲ, ಸ್ವಾಧಿಷ್ಠಾನ ಇವೆಲ್ಲ 8 ಚಕ್ರಗಳನ್ನು ಚೆನ್ನಾಗಿ ತಗೊಳ್ಬೇಕು. 3 ನರನಾಡಿಗಳನ್ನು ಚೆನ್ನಾಗಿ ತಗೊಳ್ಬೇಕು. ಯಾವಾಗ ಒಂದಕ್ಕೆ ತೊಂದರೆ ಆತಂದ್ರೆ ನಿಮ್ಗೆ ಸ್ಟ್ರೋಕ್ ಹೊಡಿತದೆ. ಎಲ್ಲ ಸ್ಟ್ರೋಕ್ ಹೊಡಿಪ್ಪ ಅಂತಂದ್ರೆ 1 ಸಲ, 2 ಸಲ, 3 ಸಲ ಹೊಡಿತಂದ್ರೆ ಬದುಕೋದು ಭಾಳ ಕಠಿಣ. ತಿರುಗಾಡಕ್ಕೆ ಬರೋಲ್ಲ, ಮಾತಾಡಲಿಕ್ಕೆ ಬರೋಲ್ಲ. ಇವೆಲ್ಲ ಯಾಕೆ ನೀವು ಯೋಗ ಮಾಡೋದಿಲ್ಲ, ದವಾಖಾನೆ ಹೋಗೋದು ಅವಶ್ಯಕತೆ ಇಲ್ಲ. ಅದಕ್ಕೆ ದಯವಿಟ್ಟು ಆ ರೋಗಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ಮಾಡಿ ನಿಮ್ಮ ರೋಗವನ್ನು ನಿವಾರಣೆ ಮಾಡಿಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳಿದ್ದರೆ ಆ ವಿಚಾರಗಳು ಬಂದರೂ ಅದರ ಜೊತೆ ಬೆನ್ನು ಹತ್ತಿ ಹೋಗಬೇಡಿ. ಶುಭ ಜೀವನಾಗಿದೆ. ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರೇ ಎಂದು ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನಗಳು ಕೈಗಳನ್ನು ಸೇರಿಕೊಳ್ಳಿ.
ಈ ರೀತಿ ಕೈಗಳಲ್ಲಿ ಅನಿಸಿ ಎದೆಯ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಇಟ್ಟು ಕಾಲಿನ ಇವುಗಳನ್ನು ಸಡಿಲಿಸಿಕೊಳ್ಳಿ. ಈ ರೀತಿ ಸಡಿಲಿಸಿದರೆ ಈಗ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭೂಮಿಗೆ ನಮಸ್ಕಾರ ಮಾಡೋಣ, ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ತಾವೆಲ್ಲ ಭಾಗವಹಿಸುವಂಥ ಎಲ್ಲ ಯುವ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಮತ್ತೆ ನಾಳೆ 6:32 ಸಿಗೋಣ. ಬನ್ನಿ.